ನೋಡಿ, ಈಗ ಆಂಧ್ರದ ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಯಾಕಂತ ಹೇಳಿದ್ರೆ ಫಿನಿಕ್ಸ್ ಅಂತೆ ಎದ್ದು ಬಂದು ಭರ್ಜರಿ ಜಯವನ್ನು ದಾಖಲಿಸಿದ್ದಾರೆ. ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದೆ. ಬರೋಬ್ಬರಿ 135 ಸ್ಥಾನಗಳಲ್ಲಿ ಮುನ್ನಡೆ. ನೋಡಿ, ಅಲ್ಲಿ ಜನಸೇನಾ ಪಕ್ಷದೊಂದಿಗೂ ಕೂಡ ಮೈತ್ರಿ ಮಾಡಿಕೊಂಡು ಬಿಜೆಪಿ ಜೊತೆಗೆ ಕಿಂಗ್ ಮೇಕರ್ ಆಗಿದ್ದಾರೆ. ಈಗ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ಸಂಭ್ರಮ ಸಡಗರ ಮನೆ ಮಾಡಿದೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ನಿವಾಸದ ಮುಂದೆ. ಕುಟುಂಬಸ್ಥರೊಂದಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಚಂದ್ರಬಾಬು ನಾಯ್ಡು. ಈಗ ಕೇವಲ ಮುಖ್ಯಮಂತ್ರಿ ಆಗ್ತಾ ಇಲ್ಲ, ಅವರು ಕಿಂಗ್ ಮೇಕರ್ ಆಗಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ನಿರಂತರವಾಗಿ ಫೋನ್ ಕರೆಗಳು ಅಮಿತ್ ಶಾ, ಖರ್ಗೆ, ಮೋದಿ, ರಾಹುಲ್ ಗಾಂಧಿ ಅವರ ಕಡೆಯಿಂದ. ಆಮೇಲೆ ಆಂಧ್ರ ಪ್ರದೇಶದ ವಿಧಾನಸಭೆ ಚುನಾವಣೆ ರಿಸಲ್ಟ್ ಇವತ್ತೇ ಅಲ್ವಾ, ಹಾಗಾಗಿ ಇಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದೆ. 135 ಸ್ಥಾನ. YSRPಗೆ ಭಾರೀ ಮುಖಭಂಗ, ಭಾರೀ ಮುಜುಗರವನ್ನು ತಂದಿಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಹಾಗಾಗಿನೇ ಈಗ ಮತ್ತೆ ಪುಟಿದೆದ್ದಿದ್ದಾರೆ. ಈ ಹಿಂದೆ ಸೋಲಿನ ರುಚಿಯನ್ನ, ಆ ಸೇಡನ್ನು ತೀರಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮಿದ್ದಾರೆ ಚಂದ್ರಬಾಬು ನಾಯ್ಡು ಅವರು. ಹಾಗಾಗಿ ಅವರ ನಿವಾಸದಲ್ಲಿ ಸದ್ಯಕ್ಕೆ ಸಂಭ್ರಮ ಸಡಗರ. ಅವರು ಕುಟುಂಬಸ್ಥರಿಗೆ ಸಿಹಿ ಹಂಚಿದ್ದಾರೆ. ಕಾರ್ಯಕರ್ತರು ಬರ್ತಾ ಇದ್ದಾರೆ, TDP ಕಾರ್ಯಕರ್ತರು. ದೃಶ್ಯಗಳು ನೋಡ್ತಾ ಇದ್ದೀವಿ. ಚಂದ್ರಬಾಬು ನಾಯ್ಡು ಅವರ ನಿವಾಸದ ಒಳಗಿನ ದೃಶ್ಯಗಳು ನೋಡಿ. ಕುಟುಂಬಸ್ಥರೊಂದಿಗೆ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಕೇಕ್ ಕತ್ತರಿಸುವ ಮೂಲಕ ಅಲ್ಲಿ ಅವರ ಇಡೀ ಕುಟುಂಬಸ್ಥರು ಚಂದ್ರಬಾಬು ನಾಯ್ಡು ಅವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ನಿವಾಸದಲ್ಲಿ ಸಂಭ್ರಮ ಮನೆ ಮಾಡಿದಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅವರ ಇಡೀ ಕುಟುಂಬ ನೋಡಿ, ಎಲ್ಲರೂ ಕೂಡ ಹ್ಯಾಪಿ ಮೂಮೆಂಟಲ್ಲಿದ್ದಾರೆ. ಅದರ ಜೊತೆಗೆ ಅವರ ಮೊಮ್ಮಗ ಕೇಕನ್ನು ಕತ್ತರಿಸುವ ಮೂಲಕ, ಅವರಿಗೆ ತಿನ್ನಿಸುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಇಡೀ ಕುಟುಂಬಸ್ಥರು ಕೇಕನ್ನು ಕತ್ತರಿಸಿ ಆ ಗೆಲುವಿನ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ. ಅಂದರೆ TDP ಅಲ್ಲಿ ಯಾವ ರೀತಿಯಾಗಿ ಗೆಲುವಿನ ಕೇಕಿಯನ್ನು ಹಾಕಿದೆ ಅಂತ ಹೇಳಿದ್ರೆ, ಚಂದ್ರಬಾಬು ನಾಯ್ಡು ಅವರು ಸಾಕಷ್ಟು ಭಾವನಾತ್ಮಕವಾಗಿ ಮಾತನಾಡಿದ್ರು. ಅವರು ಇದನ್ನು ಕೊನೆಯ ಚುನಾವಣೆ ಆಗುತ್ತೆ ಅಂಥೇಳಿ. ಬಟ್ ಈಗ ಆಂಧ್ರದ ಮತದಾರರು ಚಂದ್ರಬಾಬು ನಾಯ್ಡು ಅವರ ಕೈ ಹಿಡಿದಿದ್ದಾರೆ, ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಅಲ್ಲಿ 3 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿ ಸಾಕಷ್ಟು ಜನಪರವಾದಂಥ ಕೆಲಸವನ್ನು ಚಂದ್ರಬಾಬು ನಾಯ್ಡು ಅವರು ಮಾಡಿದ್ದಾರೆ. ಅವರು ಮಾಡಿದಂಥ ಕೆಲಸಗಳು